ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈಗ ಎಷ್ಟೋ ಇಷ್ಟವಾದ ಈರುಳ್ಳಿ ಚಟ್ನಿಯನ್ನು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ. ಅದಕ್ಕೆ ಬೇಕಾಗಿರುವ ಪದಾರ್ಥಗಳು: 1 ಒಪ್ಪು ಕೊಬ್ಬರಿ, ಜೀರಿಗೆ, ಬೆಲ್ಲ, ಹುಣಸೆಹಣ್ಣು, 4 ಈರುಳ್ಳಿ, 1 ಬೆಳ್ಳುಳ್ಳಿ, 10 ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು. ಇವುಗಳನ್ನೆಲ್ಲ ಒಂದು ತಟ್ಟೆಯಲ್ಲಿ ಜೋಡಿಸಿಕೊಳ್ಳಿ. ನಂತರ ಕೊಬ್ಬರಿಯನ್ನು ತುರಿದುಕೊಳ್ಳುವುದು ಉತ್ತಮ. ಹಚ್ಚಿಡುವುದಕ್ಕಿಂತ ತುರಿದುಕೊಳ್ಳಬೇಕು. ಈರುಳ್ಳಿಯನ್ನು ದೊಡ್ಡದಾಗಿ ಪೀಸ್ ಮಾಡಿಕೊಂಡು ಅವುಗಳನ್ನೆಲ್ಲ ಒಂದು ಪ್ಲೇಟಲ್ಲಿ ಜೋಡಿಸಿಕೊಂಡು ಈಗ ಒಂದೊಂದಾಗಿ ಬಾಣಲಿಯಲ್ಲಿ ಹಾಕಿ ಹುರಿಯುತ್ತಾ ಬನ್ನಿ. ಅದನ್ನು ಹುರಿದುಕೊಳ್ಳುವ ವಿಧಾನವನ್ನು ಹೇಳುತ್ತೇನೆ. ಬೆಳ್ಳುಳ್ಳಿಯನ್ನು ಸ್ವಲ್ಪ ಕೆಂಪಗೆ ಹುರಿದುಕೊಳ್ಳಿ. ಮೆಣಸಿನಕಾಯಿಯನ್ನು ಸಿಹಿಯದಂತೆ ಹುರಿದುಕೊಳ್ಳಿ. ಕರಿಬೇವಿನ ಸೊಪ್ಪು, ನಂತರ ಕೊಬ್ಬರಿಯನ್ನು ಸ್ವಲ್ಪ ಕೆಂಪಗಾಗುವಂತೆ ಹುರಿದುಕೊಂಡು ಈರುಳ್ಳಿಗೆ 1 ಚಮಚ ಎಣ್ಣೆ ಹಾಕಿ ಬ್ರೌನ್ ಬಣ್ಣಕ್ಕೆ ಬರುವಂತೆ ಹುರಿದುಕೊಳ್ಳಿ. ಅವುಗಳನ್ನು ಸ್ವಲ್ಪ ತಣ್ಣಗಾಗಲು ಪಕ್ಕಕ್ಕಿಟ್ಟು ನಂತರ ಮಿಕ್ಸಿ ಜಾರಿಗೆ ಈರುಳ್ಳಿ ಬಿಟ್ಟು ಎಲ್ಲವನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ನಂತರ ಈರುಳ್ಳಿಯನ್ನು ಸಹ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಈಗ ಎಷ್ಟೋ ಇಷ್ಟವಾದ, ನಿಮಗೆ ರೊಟ್ಟಿ ಜೊತೆಯಲ್ಲಿ ತಿನ್ನಲು ತುಂಬ ರುಚಿಯಾದ ಈರುಳ್ಳಿ ಚಟ್ನಿ ರೆಡಿ. ಅದನ್ನು ಬಿಸಿ ಅನ್ನಕ್ಕೂ ಸಹ ಊಟ ಮಾಡಬಹುದು, ಜೋಳದ ರೊಟ್ಟಿ ಜೊತೆಯಲ್ಲೂ ತಿನ್ನಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.